ಹಾಯ್ ಎಲ್ರಿಗೂ ಗುಡ್ ಆಫ್ಟರ್ನೂನ್. ನಾನಿವತ್ತು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರೊಳಗೆ ಹಾಕಿ ಇಟ್ಟಿದ್ದೀನಿ ತೊಳೆದು. ಸೊ ಅದಾದಮೇಲೆ ತೊಗರಿಬೇಳೆ, ಆಮೇಲೆ ಅಕ್ಕಿ ಬಂದು ಯಾವ ಪ್ರಮಾಣ ಹಾಕಿದ್ದೀನಿ ಅಂದರೆ ಇದರಲ್ಲಿ ಅರ್ಧ ಗ್ಲಾಸ್ ಹಾಕಿದ್ದೀನಿ. ನೀವು ಅರ್ಧ ಗ್ಲಾಸ್ ಹಾಕಿದ್ರೆ ಇದಕ್ಕಿಂತ ಒಂದು 3 ಗ್ಲಾಸ್ 4 ಗ್ಲಾಸ್ ನೀರು ಜಾಸ್ತಿ ಹಾಕಬೇಕಾಗುತ್ತೆ. ಓಕೆನಾ? ಸೊ ನೆನೆಸಿಟ್ಕೋಬೇಕು. ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು 15 ಮಿನಿಟ್ಸ್ ಆದ್ರೂ ನೆನೆಸಿಟ್ಕೋಬೇಕು. ಓಕೆನಾ? ಅದಾದಮೇಲೆ ಬೇಕಾಗಿರೋ ಸಾಮಗ್ರಿಗಳು ಏನಂದರೆ ಆನಿಯನ್ನು, ಟೊಮ್ಯಾಟೊ ಮತ್ತು ಶೇಂಗಾ ಇಷ್ಟನ್ನು ಯೂಸ್ ಮಾಡ್ತೀವಿ. ಕರಿಬೇವು ಯೂಸ್ ಮಾಡ್ತೀವಿ. ಕೊತ್ತಂಬರಿ ಇಲ್ಲ, ಸೊ ಕೊತ್ತಂಬರಿ ಹಾಕ್ದೇನೇನು ಚೆನ್ನಾಗಿ ಬರುತ್ತೆ. ಕೊರಿಯಂಡರ್ ಪೌಡರ್ ಇದ್ರೆ ಕೊರಿಯಂಡರ್ ಪೌಡರ್ ಹಾಕ್ಬೋದು. ಫಸ್ಟು ಈ ಥರ ಒಂದು ಕುಕ್ಕರ್ ಇಟ್ಕೊಳ್ಳಿ. ಸ್ಟವ್ ಹಚ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಕುಕ್ಕರ್ ಕಾಯಿಲಿ. ಆಲ್ಮೋಸ್ಟ್ ಕುಕ್ಕರಲ್ಲಿ ಮಾಡಿದ್ರೆ ಒಳ್ಳೆಯದು, ಸೊ ಬೇಗ ಆಗುತ್ತೆ. ಚೆನ್ನಾಗಿ ಕಾಯಿಲಿ. ಸ್ಟವ್ ಕಾದಿದೆ. ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. 1 ಸ್ಪೂನು. ಇದಕ್ಕೆ ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಸಜೀರಾ ಅಂತ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೈಸ್ ಐಟಮ್ ಮಾಡಿದ್ರೂ ಹಾಕ್ಬೋದು. ಇದು ಫ್ರೇಗ್ರೆನ್ಸ್ಗೆ ಮರಾಠಿ ಮೊಗ್ಗು. ಒಂದು 2 ಲವಂಗ, ಒಂದು 2 ಪಲಾವ್ ಎಲೆ, ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಶೇಂಗಾ, ಸ್ವಲ್ಪ ಕರಿಬೇವು, ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಆನಿಯನ್ ಹಾಕೊಳ್ಳೋಣ. ಆನಿಯನ್ ಸ್ವಲ್ಪ ಫ್ರೈ ಆಗಲಿ. ಆನಿಯನ್ ಸ್ವಲ್ಪ ಫ್ರೈ ಆಗಲಿ. ಸೊ ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕೊಳ್ಳೋಣ, ಬೇಗ ಆನಿಯನ್ ಫ್ರೈ ಆಗುತ್ತೆ. ನಾನು ಮಾಡ್ತಿರೋ ಬಿಸಿಬೇಳೆ ಬಾತ್ಗೆ ಯಾವುದೇ ಥರ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಾ ಇಲ್ಲ, ಮನೆಯಲ್ಲೇ ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ. ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಸೊ ಟೊಮೆಟೊ ಹಾಕೋಣ.
ಮಿಕ್ಕಿರೋ ವೆಜಿಟೇಬಲ್ಸ್ ಎಲ್ಲ ಏನಿತ್ತು, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಇವನ್ನೆಲ್ಲ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು ವೆಜಿಟೇಬಲ್ಸು. ವೆಜಿಟೇಬಲ್ಸ್ ಹಾಕಿದ್ಮೇಲೆ ಸಾಲ್ಟ್ ಹಾಕಕ್ಕೆ ಹೋಗಬೇಡಿ. ಆನಿಯನ್ಗೆ ಏನು 1/4 ಟೀ ಸ್ಪೂನ್ ಉಪ್ಪು ಹಾಕಿರ್ತೀರೋ ಅಷ್ಟೇ ಸಾಕು. ಸಪ್ರೇಟಾಗಿ ವೆಜಿಟೇಬಲ್ಸ್ಗೆ ಹಾಕೋಕೆ ಹೋದರೆ ಬರೀ ವೆಜಿಟೇಬಲ್ಸ್ಗೆ ಉಪ್ಪು ಹಾಕ್ಬಿಡುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಾಕಿರೋದಕ್ಕೆ ಒಳ್ಳೆ ಘಮ, ಸ್ಮೆಲ್ಲು ಸಖತ್ತಾಗಿದೆ. ಮನೇಲಿ ಮಾಡ್ತಿದ್ದಂಗೆ ನಮ್ಮ ಅಡುಗೆ ಮನೆಯಲ್ಲೆಲ್ಲ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ಯಜಮಾನ್ರು ಬಾಗಿಲಿಂದ ಬರ್ತಾನೆ ಏನು ಮಾಡ್ತಾ ಇದೆಯಾ ಅಂತ ಕೇಳ್ಕೊಂಡು ಬಿಡ್ತಾರೆ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ನಾವಿವತ್ತು ಯೂಸ್ ಮಾಡ್ತಿದ್ದೀವಿ ಸ್ಪರ್ಶ್ ಮಸಾಲ. ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಮನೇಲಿ ಮಕ್ಕಳಿದ್ರೆ ತಿನ್ನೋದಿಲ್ಲ. ಆಲ್ಮೋಸ್ಟ್ ಕಡಿಮೆ ಮಸಾಲ ತಿನ್ನಿ. ಒಂದು ಅರ್ಧ ಚಮಚೆ ಧನಿಯಾ ಪುಡಿ, ಅರ್ಧ ಚಮಚೆ ಚಿಕನ್ ಮಸಾಲ ಆಯಿತು, ಅರ್ಧ ಚಮಚೆ ಗರಂ ಮಸಾಲೆ, ಅರ್ಧ ಚಮಚ ಅರಿಶಿಣ, ಒಂದು ಚಮಚ ಖಾರದ ಪುಡಿ. ನಾ ಹೇಳಿದ್ನಲ್ಲ, ಈ ಗ್ಲಾಸಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು, ಯಾಕಂದರೆ ಅದೇ ಜಾಸ್ತಿ ಆಗಿಬಿಡುತ್ತೆ. ಅರ್ಧ ಹಾಕ್ಕೊಂಡಿದ್ದೀನಿ, ಅದಕ್ಕೆ 3 ಗ್ಲಾಸ್ 4 ಗ್ಲಾಸ್ ನೀರು ಹಾಕೋಬೇಕು ನೀವು. ಬಿಸಿಬೇಳೆ ಬಾತು ಸ್ಮ್ಯಾಶ್ ಆಗಿ ಬರಬೇಕು, ಆವಾಗಲೇ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಮತ್ತು ಬಿಸಿಬೇಳೆ ಬಾತ್ ಕಾಂಬಿನೇಷನ್ ಏನು ಹೇಳಿ, ಯಾವಾಗಲೂ ಇರಬೇಕು ನಿಮ್ಮ ಮನೇಲಿ. ಬಿಸಿಬೇಳೆ ಬಾತ್ ಕಾಂಬಿನೇಷನ್ ಈಸ್ ಬೂಂದಿ, ಖಾರ ಬೂಂದಿ, ಸ್ವೀಟ್ ಬೂಂದಿ ಅಲ್ಲ, ಖಾರ ಬೂಂದಿ ಈಸ್ ಮೇನ್ ಥಿಂಗ್. ಈಗ ಮಸಾಲೆ ಎಲ್ಲ ಹಾಕಿದ್ದೀವಿ, ಅಷ್ಟೇ ಚೆನ್ನಾಗಿ ಕಲಿಸ್ಕೊಂಡು ಸಣ್ಣದಾಗಿಡಿ. ಒಂದು ಸ್ವಲ್ಪ ಪ್ಲೇಟ್ ಮುಚ್ಕೊಳ್ಳೋಣ. 1-2-3 ಮಿನಿಟ್ಸ್ ಚೆನ್ನಾಗಿ ಬೇಯಲಿ ತರಕಾರಿ. ಈಗ ಇದರಲ್ಲಿ ಅರ್ಧ ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಲ್ಲ, ಸೊ 1 ಗ್ಲಾಸ್ ತೊಗರಿಬೇಳೆ ಹಾಕ್ಕೋಬೇಕು ನೀವು. ಯಾವಾಗಲೂ ಅಕ್ಕಿ ಲೆವೆಲ್ ಕಡಿಮೆ ಇರಬೇಕು, ತೊಗರಿಬೇಳೆ ಲೆವೆಲ್ ಜಾಸ್ತಿ ಇರಬೇಕು. ಈಗ ತರಕಾರಿ ಎಲ್ಲ ಒಂದು ಲೆವೆಲ್ಗೆ ಸ್ಮ್ಯಾಶ್ ಆಗಿದೆ. ಸೊ ನಾವು ನೀರು ಹಾಕ್ಕೊಳ್ಳೋಣ. ಈಗ 4 ಗ್ಲಾಸ್ ಹಾಕ್ಕೋಬೇಕು ಇದಕ್ಕೆ. 1 2 3, ಇನ್ನೊಂದು ಸ್ವಲ್ಪ ಬೇಕು, 4 ಗ್ಲಾಸ್, ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸ್ಮ್ಯಾಶ್ ಆಗಿ ಬಂದರೆ ಸಾಕು ನಮಗೆ. ಇವಾಗ ಇದಕ್ಕೆ ಎಷ್ಟು ಸಾಲ್ಟ್ ಹಾಕ್ಕೋತೀರೋ 1 ಚಮಚ ಹಾಕ್ಕೊಳ್ಳಿ ಸಾಕು. ಈ 1 ಸ್ಪೂನಲ್ಲಿ ಹಾಕ್ಕೋತಿದ್ದೀನಿ ಅಷ್ಟೇ, ಜಾಸ್ತಿ ಉಪ್ಪು ಹಾಕೋಬೇಡಿ, ಯಾಕಂದರೆ ಮಸಾಲೆಯಲ್ಲೇ ಉಪ್ಪು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟೇ ಸಾಕು. ಏನಪ್ಪ ಒಂದೊಂದು ಟೈಮ್ ಟಂಗ್ ಟ್ವಿಸ್ಟ್ ಆಗುತ್ತೆ ಲೆಲೆ ಅಂತ. ಸೊ ಇದು ಕುದಿಯೋವರೆಗೂ ವೆಯ್ಟ್ ಮಾಡೋಣ. ಈಗ ನೀವು ನೆನೆಸಿಟ್ಕೊಂಡಿರೋ ತೊಗರಿಬೇಳೆ ಹೇಗಿರ್ಬೇಕಂದ್ರೆ ಹಿಂಗೆ ಪ್ರೆಸ್ ಆದರೆ ಪೀಸ್ ಆಗಬೇಕು. ಓಕೆ, ಹೇಳಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಪೀಸ್ ಆಗಬೇಕು, ಅಷ್ಟು ನೆನೆ ಇಟ್ಟಿರ್ಬೇಕು ನೀವು. ಈಗ ಹಾಕಿರೋ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುದಿಬೇಕಲ್ವಾ, ಮೀಡಿಯಮ್ ಫ್ಲೇಮಲ್ಲಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿಬಿಡೋಣ. ಸಾಲ್ಟ್ ಚೆಕ್ ಮಾಡಿಬಿಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಓಕೆ, ಇವಾಗ ಕುದ್ದಾಗಿದೆ. 10 ನಿಮಿಷ ಬಿಟ್ಟಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ.
ಈಗೇನು ನೆನೆಸಿಟ್ಟಿದ್ದೀವಲ್ಲ ಆ ಅಕ್ಕಿ ಹಾಕ್ಕೊಳ್ಳೋಣ. ತೊಗರಿಬೇಳೆ ಒಂದು ಲೋಟ ಹಾಕಿದ್ದೆ, ಅಕ್ಕಿ ಅರ್ಧ ಲೋಟ ಹಾಕಿದ್ದೆ. ತೊಗರಿಬೇಳೆ ಟೇಸ್ಟ್ ಜಾಸ್ತಿ ಬರಬೇಕು ಬಿಸಿಬೇಳೆ ಬಾತಲ್ಲಿ, ಆವಾಗಲೇ ಚೆನ್ನಾಗಿರೋದು. ಈಗ ಆಲ್ರೆಡಿ ಮಸಾಲೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಬೇಕೊಂದವರು ಕೊತ್ತಂಬರಿನ ಹಾಕ್ಕೊಳ್ಳಿ, ಮೇಲ್ಗಡೆ ಮ್ಯಾರಿನೇಷನ್ ಮಾಡ್ಕೊಳ್ಳಿ. ಮನೆ ಅಂದಮೇಲೆ ಕೆಲವೊಂದು ಟೈಮು ಒಂದೊಂದು ಐಟಮು ಅವೈಲಬಲ್ ಇರಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಇದು ಕುದಿ ಬರಲಿ. ಕುದಿ ಬಂದಿದ ತಕ್ಷಣ ಸಣ್ಣ ಉರಿ ಇಟ್ಕೊಂಡು ವಿಸಿಲ್ ಕ್ಲೋಸ್ ಮಾಡಿಬಿಡೋಣ. ಕುದಿ ಬರ್ತಾ ಇದೆ. ಇನ್ನೊಂದೇನೆಂದರೆ, ಯಾವಾಗಲೂ ಕುಕ್ಕರ್ನ ಯೂಸ್ ಮಾಡಬೇಕಾದ್ರೆ ಜಸ್ಟ್ ಇದನ್ನು ಮತ್ತು ಈ ಫ್ರಂಟ್ ಆ್ಯಂಡ್ ಬ್ಯಾಕ್ನ ತೊಳ್ಕೊಳ್ಳಿ ನೀಟಾಗಿ, ಹ್ಯಾಂಡಲ್ ತೊಳ್ಕೊಳ್ಳಿ. ಸೊ ಬೇಗ ಹಾಳಾಗೋದಿಲ್ಲ. ಸೊ ಇವಾಗ ಕುದೀತಾ ಇದೆ. ಸೊ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಳ್ಳಿ. 3 ವಿಸಿಲ್ ಹೊಡ್ಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಸೊ ನಿಧಾನಕ್ಕೆ ವಿಸಿಲ್ ಕೂಗುತ್ತೆ. ಲೆಟ್ಸ್ ವೆಯ್ಟ್. ಎಸ್, ಈಗ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಸೊ ಈ ಥರ ರೆಡಿಯಾಗಿರುತ್ತೆ. ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋಣ, ಆವಾಗ ಫುಲ್ ಸ್ಮ್ಯಾಶ್ ಬರುತ್ತೆ. ಇಷ್ಟು ನೀರು ಹಾಕಿದ್ರೂ ಸಾಲದು ಬಿಸಿಬೇಳೆ ಬಾತ್ಗೆ ಫುಲ್ ಸ್ಮ್ಯಾಶ್ ಬರೋದಕ್ಕೆ. ನೀರು ಹಾಕಿ ಒಂದು ಸಣ್ಣ ಉರಿಲಿ ಇನ್ನೊಂದು 10-15 ನಿಮಿಷ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಬೇಕಂದವರು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು. ನೋಡಿ, ಈ ಥರ ಕುದಿಬೇಕು, ಸ್ಮ್ಯಾಶ್ ಆಗಿರಬೇಕು. ಅದ್ರ ಮೇಲೆ ಖಾರ ಬುಂದಿ ಹಾಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಇನ್ನು ಕೆಲವರು ಕಾರ್ನ್ ಹಾಕೋತಾರೆ, ಚೆನ್ನಾಗಿರುತ್ತೆ. ತುಪ್ಪ ಹಾಕಿರೋದಕ್ಕೆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ. ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ಫುಲ್ಲು ಸ್ಮ್ಯಾಶ್ ಆಗಿದೆ. ಎಲ್ಲ ತರಕಾರಿಗಳು ಫುಲ್ ಸ್ಮ್ಯಾಶ್ ಆಗೋಗಿರುತ್ತೆ. ಕಂಟ್ರೋಲ್ ಅಕ್ಕಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಬಟ್ ನಾನು ನಾರ್ಮಲ್ ಅಕ್ಕಿ ಹಾಕಿ ಜಾಸ್ತಿ ನೀರು ಹಾಕಿ ಬಿಸಿಬೇಳೆ ಬಾತ್ ರೆಡಿ ಮಾಡಿದ್ದೀನಿ. ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ. ಕೆಲವರು ವೆಜಿಟೇಬಲ್ಸ್ ತಿನ್ನಲ್ಲ. ಸೊ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಜಾಸ್ತಿ ವೆಜಿಟೇಬಲ್ಸ್ ತಿನ್ನಲ್ಲ. ಅವನ್ಯಾನು ವೆಜಿಟೇಬಲ್ಸ್ ತಿನ್ನಲ್ಲ, ನಾನು ಮಾತ್ರ ತಿಂತೀನಿ. ಸೊ ಈ ಬೀನ್ಸು, ಕ್ಯಾರೆಟು ಇವೆಲ್ಲ ತಿನ್ನೋದು ಕಡಿಮೆ. ಸೊ ಅವ್ರಿಗೆ ಸ್ಮ್ಯಾಶ್ ಮಾಡಿ ಬಕ್ರ ಮಾಡಿ ತಿನ್ನಿಸ್ಬಿಡ್ತೀನಿ. ಸ್ಮ್ಯಾಶ್ ಮಾಡಿದಾಗ ಈ ಥರ ಆಗಿರುತ್ತೆ. ಕ್ಯಾರೆಟ್ ಇದ್ರೂ ಪರವಾಗಿಲ್ಲ, ಬೀನ್ಸ್ ಮಾತ್ರ ಸಿಗಬಾರ್ದು ಅವ್ರ ಬಾಯಿಗೆ. ಸೊ ಇಲ್ಲಿ ಒಂದು ಸ್ವಲ್ಪ ಕೊರಿಯಂಡರ್ ಲೀಫ್ ಹಾಕೊಂಡ್ಬಿಟ್ರೆ ಬಿಸಿಬೇಳೆ ಬಾತ್ ರೆಡಿ. ಈಗ ಪ್ಲೇಟಿಂಗ್ ಮಾಡೋಣ. ಸ್ಟವ್ ಆಫ್ ಮಾಡಿದ್ದೀವಿ. ಸೊ ಪ್ಲೇಟಿಂಗಿಗೆ ಬಿಸಿಬೇಳೆ ಬಾತ್ ಘಮ್ ಅಂತ ಇದೆ ವಾಸನೆ. ಸೊ ಹೀಗೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಏನು ಹಾಕ್ಕೊಳ್ಳೋಣ, ಈ ಬಿಸಿಬೇಳೆ ಬಾತ್ಗೆ ಒಂದು ಸ್ವಲ್ಪ
ಖಾರ ಬೂಂದಿ ಹಾಕೊಳ್ಳೋಣ. ಇದು ನಮ್ಮ ಬಿಸಿಬೇಳೆ ಬಾತ್ ಸ್ಪೆಷಲ್ ಟುಡೇ. ಯಪ್, ಹೇಗಿದೆ? ಗಮ್ಮಂತದಲ್ವಾ? ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ವೆರೈಟಿ ಆಗಿರೋ ಊಟ ನಿಮಗೆ ತೋರಿಸ್ತೀನಿ, ಅಡುಗೆಗಳು ತೋರಿಸ್ತೀನಿ, ಬೆಸ್ಟ್ ಆ್ಯಂಡ್ ಹೆಲ್ದಿ ರೆಸಿಪೀಸ್ ತೋರಿಸ್ತೀನಿ. ಓಕೆ, ಲವ್ ಯು. ಗ್ರೇಟ್ ಅಲ್ವಾ? ಲುಕ್ಸ್ ಗ್ರೇಟ್. ಬಿಸಿಬೇಳೆ ಬಾತ್ ಮಾಡೋಣ. ಯಮ್ಮಿ. ಶೇಂಗಾ ಮತ್ತು ಖಾರ ಬೂಂದಿ, ಕ್ಯಾರೆಟ್, ಬೀನ್ಸ್. Love you all. Please subscribe to my channel.